ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇದು ನಾವು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ದೀಪಾವಳಿ ಪ್ರಿಪ್ರೇಷನ್ನು ಮನೆಯನ್ನು ಸ್ವಚ್ಛ ಮಾಡ್ಕೊಳ್ತಾ ಇದ್ವಿ. ಹಬ್ಬಗಳಂದ್ರೇ ಹಾಗೆ ಅಲ್ವಾ, ಮೈ ಮನಸ್ಸು ಸ್ವಚ್ಛಗೊಳಿಸೋದು ಅಂತಾರೆ. ದಿನನಿತ್ಯವಲ್ಲದ ಮತ್ತೊಂದು ಹೊಸ ದಿನದ ಆಚರಣೆ. ಹಾಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂಚೂರು ರೆಡಿ ಆಗೋದಕ್ಕೆ ಸ್ವಲ್ಪ ಪಾರ್ಲರ್ಗೆ ಹೋಗಿ ಬಂದುಬಿಟ್ಟೆ. ಆಮೇಲೆ ಬಂದಿದ್ದಾದಮೇಲೆ ನಾನು ಈ ಸೀರೆನ ನಾನು ವರಮಹಾಲಕ್ಷ್ಮಿ ಶಾಪಿಂದ ಪರ್ಚೇಸ್ ಮಾಡಿದ್ದೆ. ನನಗೆ ಈ ಕಾಂಬಿನೇಷನ್ ಕಲರ್ ನನ್ನ ಹತ್ರ ಇರಲಿಲ್ಲ ಅಂಥೇಳಿ ನಾನು ಗ್ರೀನ್ ವಿತ್ ಗೋಲ್ಡನ್ ಬಾರ್ಡರ್ ಇರೋದನ್ನು ತೊಗೊಂಡು ಬಂದಿದ್ದೆ. ಹಾಗೆ ನನಗೆ ಸೀರೆ ಉಡ್ಸೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ ನಮ್ಮ ಆಂಟಿಯವ್ರ ಮಗಳನ್ನ ಕರ್ಕೊಂಡು ಬಂದಿದ್ದೆ. ಅವಳೇ ಚೆನ್ನಾಗಿ ನೀಟಾಗಿ ಸೀರೆ ಉಡಿಸ್ಬಿಟ್ಲು. ಓನ್ಲಿ ಒಂದು 20 ಮಿನಿಟ್ಸಲ್ಲಿ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡಿಬಿಟ್ವಿ. ದೀಪಾವಳಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಎಲ್ಲೆಡೆ ಸಂಭ್ರಮ ಸಡಗರ. ಎಲ್ಲರೂ ಜೋರಾಗಿ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾರೆ ಹಬ್ಬಕ್ಕೆ. ನನಗೆ ಎಸ್ಪೆಷಲಿ ದ ವೇಟೆಡ್ ಒನ್ ಫೆಸ್ಟಿವಲ್ ಅಂದರೆ ಇಡೀ ಫೆಸ್ಟಿವಲಲ್ಲಿ ನಾನು ಜಾಸ್ತಿ ವೇಟ್ ಮಾಡ್ತಾ ಇರೋ ಹಬ್ಬ ಅಂದ್ರೇ ದೀಪಾವಳಿ ಹಬ್ಬ. ಏನೋ ಒಂಥರ ಖುಷಿ ನಮಗೆ. ಎಲ್ಲನೂ ರೆಡಿ ಮಾಡ್ಕೊಳ್ಳೋದು, ಈವನ್ ಬಟ್ಟೆ ಪರ್ಚೇಸ್ ಮಾಡ್ಕೊಳ್ಳೋದಾಗಲಿ, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲ ರೆಡಿ ಮಾಡ್ಕೊಳ್ಳೋದು, ಶಾಪಿಂಗ್ ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಏನೋ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ ಹಬ್ಬಗಳ ಟೈಮಿಗೆಲ್ಲ. ಕೆಲಸ ಅಂತೂ ಜಾಸ್ತಿ ಇದ್ದೇ ಇರುತ್ತೆ ನಾರ್ಮಲಿ, ಆದರೆ ಹಬ್ಬಗಳಂದರೆ ಖುಷಿಯಿಂದ ಮಾಡೋದು ಒಂಥರ ಇದು. ಇದೆಲ್ಲ ಆದಮೇಲೆ ನಾನು ನಮ್ಮ ಸಿಸ್ಟರ್ಲೆಲ್ಲ ಸೇರಿ ಇಬ್ಬರು ಸೇರಿ ರಂಗೋಲಿಯನ್ನು ಬಿಡಿಸಿದ್ವಿ. 5 ದಿನಕ್ಕೂ ಡೈಲಿ ಒಂದೊಂದು ಥರ ರಂಗೋಲಿಯನ್ನು ಬಿಡಿಸಿದ್ವಿ. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಸ್ವಲ್ಪ ಮಾರ್ಕೆಟಿಂದ ಹೂವನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಥರ ಹೂವು, ರೋಸು, ಸೇವಂತಿಗೆ, ಚೆಂಡು ಹೂವು, ಅಂದರೆ ಇದಕ್ಕೆ ಮಾರಿಗೋಲ್ಡು ಫ್ಲವರು ಅಂತಾರೆ. ಒಂಥರ ಯೆಲ್ಲೋ ಆರೆಂಜ್ ಮಿಕ್ಸು ಎಲ್ಲ, ಸುಗಂಧಿ ರಾಜ ಎಲ್ಲ ಹೂಗಳನ್ನು ತೊಗೊಂಡು ಬಂದಿದ್ವಿ. ಅದನ್ನು ಮನೆಯಲ್ಲೇ ನಾವೇ, ಅಂದರೆ ತೋರಣಕ್ಕೆ, ಬಾಗಿಲಿಗೆ, ತೋರಣಕ್ಕೆ, ದೇವರಿಗೆ, ಮನೆಯಲ್ಲಿರೋ ಏನು ಜಗಲಿ ಪೂಜೆಗೆ ಎಲ್ಲದಕ್ಕೂ ನಾವು ಮನೆಯಲ್ಲೇ ಹಾರನ ರೆಡಿ ಮಾಡ್ಕೊಂಡಿದ್ವಿ. ನಾನು ನಮ್ಮ ಅತ್ತೆ, ನಮ್ಮ ಮನೆಯವರು ಸೇರಿ ಎಲ್ಲ ಹೂವಿನ ಹಾರನ ರೆಡಿ ಮಾಡ್ಕೊಂಡ್ವಿ. ಏನಪ್ಪ ಇವರು ಮನೇಲೇ ಹಾರ ಮಾಡ್ಕೋತಾ ಇದ್ದಾರೆ ಅಂದ್ಕೊಂಡ್ರೆ, ಹೂವಿನ ರೇಟು ಅಂತೂ ಹಬ್ಬದ ಟೈಮಲ್ಲಿ ಕೇಳೋ ಹಂಗಿಲ್ಲ. ಸ್ವಲ್ಪ ಹಾರ ತೊಗೊಂಡು ಬಂದಿದ್ವಿ, ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡ್ವಿ. ಆಮೇಲೆ ನಾನು ನಿಮಗೆ ಹಿಂದಿನ ಬ್ಲಾಗಲ್ಲೇ ಶೇರ್ ಮಾಡ್ಕೊಂಡಿರೋ ಹಾಗೆ ನಾವು ಧನತ್ರಯೋದಶಿ ದಿನ ಸ್ವಲ್ಪ ಗೋಲ್ಡ್ ಆಗಲಿ ಸಿಲ್ವರ್ ಆಗಿ ಪರ್ಚೇಸ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ದೆ. ನಾನು ಅವತ್ತು ಸ್ವಲ್ಪ ನಮ್ಮ ಮನೆಯಲ್ಲಿ ಹನುಮಂತನ ಐಡಲ್ ಇರಲಿಲ್ಲ. ನಾವು ಬೆಳ್ಳಿ ಐಡಲನ್ನು ಪರ್ಚೇಸ್ ಮಾಡಿದ್ವಿ. ಅದನ್ನು ನಾವು ಧನತ್ರಯೋದಶಿ ದಿನ ಈ ಥರ ಅಭಿಷೇಕ ಮಾಡಿ, ಮುಂಚೆ ಇದನ್ನು ನಾವು ದೇವಸ್ಥಾನಕ್ಕೆ ಶನಿವಾರನೇ ತೊಗೊಂಡು ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೇಲಿ ಬಂದು ಅಭಿಷೇಕ ಮಾಡಿದ್ವಿ. ಇದೆಲ್ಲ ಆದಮೇಲೆ ನಾವು ಊರಿಂದ ತರಿಸ್ಕೊಂಡಿದ್ದು ಸ್ವಲ್ಪ ಸ್ವೀಟ್ಗಳನ್ನು ನನ್ನ ಫ್ರೆಂಡ್ಸಿಗೆ ಕೊಡಬೇಕಂತ ಹೇಳಿ ಪ್ಯಾಕ್ ಮಾಡ್ತಾಯಿದ್ವಿ, ನಾನು ನಮ್ಮ ಮನೆಯವರು ಸೇರಿ. ಅವರು ಎಲ್ಲರೂ ನಮಗೆ ಹೋದಾಗ ಸ್ವೀಟನ್ನು ಕೊಟ್ಟಿದ್ದರು. ಅದಕ್ಕೆ ಈ ಸತಿ ಹೆಂಗಿದ್ರು ಜಾಸ್ತಿ ತೊಗೊಂಡು ತರಿಸಿದ್ವಿ ಫ್ರೆಂಡ್ಸಿಗೆಲ್ಲ ಕೊಡೋಣ ಅಂತೇಳಿ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾಯಿದ್ವಿ. ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ, ಪೂಜೆ ಮಾಡಿದ್ವಿ. ಅದಾದಮೇಲೆ ನಾವು ಫೈನಲ್ ರಂಗೋಲಿ ಟಚಪ್ ಹೀಗಿತ್ತು. ಲೋಟಸನ್ನು ವಿತ್ ದೀಪ ಮಾಡಿಕೊಂಡು ರಂಗೋಲಿಯನ್ನು ಬಿಡಿಸಿದ್ವಿ. ಅದಾದಮೇಲೆ ಸಾಯಂಕಾಲ ಎಲ್ಲ ದೀಪಗಳನ್ನು ಹಚ್ಚಿದ್ವಿ. ಮಣ್ಣಿನ ಹಣತೆ ದೀಪನೂ ತಂದಿದ್ವಿ, ಮಣ್ಣಿನ ದೀಪ, ಆಮೇಲೆ ಸ್ವಲ್ಪ ಡೆಕೋರೇಟಿವ್ ಕ್ಯಾಂಡಲ್ಸು ಎಲ್ಲನೂ ಹಚ್ಕೊಂಡ್ವಿ. ನೋಡಿ, ಹಾರ ಮಾಡ್ಕೊಂಡಿದ್ದನ್ನೆಲ್ಲ ತೋರಣ ಕಟ್ಕೊಂಡಿದ್ವಿ. ಇದಾದ್ಮೇಲೆ ಒಳಗಡೆ ಬಂದರೆ ನೀವು ಎಂಟ್ರೆನ್ಸ್ಗೆ ಈ ಥರ ನಾನು ಡೆಕೋರೇಷನ್ ಮಾಡಿದ್ದೆ ದೀಪದಿಂದ. ಅದಾದಮೇಲೆ ಈ ಥರ ಎಲ್ಲ ಕಡೆ ದೀಪನ ಹಚ್ಚಿದ್ವಿ. ಫೈನಲ್ ಆಗಿ ನಮ್ಮ ಲಕ್ಷ್ಮೀ ಪೂಜೆ ಹೀಗಾಗಿತ್ತು. ಮುಂದೆ ದೇವ್ರ ಮುಂದೆ ಈ ಥರ ರಂಗೋಲಿಯನ್ನು ಬಿಡಿಸಿದ್ವಿ. ನೋಡಿ, ಈ ಥರ ನಮ್ಮದು ಫೈನಲ್ ಆಗಿ ಲಕ್ಷ್ಮೀ ಪೂಜೆಯ ಡೆಕೋರೇಷನನ್ನು ಈ ಥರ ಮಾಡ್ಕೊಂಡಿದ್ವಿ. ನಾನು ಒಂದು 4-5 ಜನಕ್ಕೆ ಕುಂಕುಮಕ್ಕೆ ಕರೆದಿದ್ದೆ, ಅದನ್ನು ಪೂಜೆಗಂತ ಇಟ್ಕೊಂಡಿದ್ದೆ.
ಯೂಶ್ವಲಿ ಎಲ್ಲರೂ ಲಕ್ಷ್ಮೀ ಪೂಜೆಗೆ ಸ್ವಲ್ಪ ದುಡ್ಡಿಟ್ಟು ಆಮೇಲೆ ಲಕ್ಷ್ಮಿಗೆ ಉಡಕ್ಕಿ ಹಾಕಿ ಪೂಜೆ ಮಾಡ್ತೀವಿ. ಆಮೇಲೆ ಏನೋ ಸ್ವೀಟ್ ತಂದಿರ್ತೀವಿ, ಹಣ್ಣು ಹಂಪಲ ನೈವೇದ್ಯ ಎಲ್ಲನೂ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ವಿ. ಇದಾಗಿದ್ದಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಎಲ್ಲರೂ ರೆಡಿಯಾಗಿ ನಾನು ನಮ್ಮ ಮನೆಯವರು ಎಲ್ಲರೂ ಸೇರಿ ಪೂಜೆ ಮಾಡಿ ಆರತಿಯನ್ನು ಹೇಳಿ ಪೂಜೆ ಮಾಡಿದ್ವಿ. ದೀಪಾವಳಿ ಅಂದ್ರೆ ಹಾಗೆ ವಿಶೇಷವಾದ ದಿನ. ದೀಪಾವಳಿ ಅಂದರೆ ಕತ್ತಲೆಯ ಮೇಲೆ ಬೆಳಕಿನ ವಿಜಯ, ಹಾಗೆ ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವನ್ನು ಸೂಚಿಸುತ್ತದೆ. ಹೀಗೆ ನಾವೆಲ್ಲ ಪೂಜೆಯನ್ನು ಮಾಡಿಕೊಂಡು ಸ್ವಲ್ಪ ಪಟಾಕಿಯನ್ನು ಹೊಡೆದು ಬಂದು ಒಂದು ಸ್ವಲ್ಪ ಜನಕ್ಕೆ ಕುಂಕುಮಕ್ಕಂತ ಹೇಳಿ ಕರೆದಿದ್ದೆ ನನ್ನ ಫ್ರೆಂಡ್ಸಿಗೆ. ಅವ್ರನ್ನೂ ಕರೆದುಬಿಟ್ಟು ದೀಪಾವಳಿ ಸೆಲೆಬ್ರೇಷನನ್ನು ಮಾಡಿದ್ವಿ. ಈ ಥರ ನಾವು ನಮ್ಮ ಮನೆಯ ಲಕ್ಷ್ಮೀ ಪೂಜೆಯನ್ನು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.